ನೋತೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೆನ್ನೆ ನೀವು ವ್ಲಾಗ್ ನೋಡಿರ್ತೀರ ದಟ್ ನಾವು 6 ಜನ ಇದಕ್ಕೆ ಹೋಗಿ ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಇವತ್ತು ದ ನೆಕ್ಸ್ಟ್ ಡೇ, ಆ್ಯಕ್ಚುಲಿ ನೆನ್ನೆ ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕಿತ್ತು, ಬಟ್ ಟೈಮ್ ಸಾಲಿಲ್ಲ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಮೈ ಮಾಮ್ಸ್ ಪ್ಲೇಸ್, ನೇಟಿವ್ ಊರಿಗೆ ಹೋಗ್ತಾ ಇದ್ದೀನಿ. ಆಷಾಢ ಅಲ್ವಾ, ಅದಕ್ಕೆ 3 ದಿವಸ ನಂತರ ಹೋಗ್ಬಿಟ್ಟು ಬರೋಣ ಅಂತ. ಮತ್ತು ಲಾಟ್ಸ್ ಆಫ್ ವರ್ಕ್ ಇಲ್ಲಿ ಎಲ್ಲ ಬಿಟ್ಬಿಟ್ಟು ನಾನು 1 ತಿಂಗಳೆಲ್ಲ ಹೋಗೋಕ್ಕಾಗಲ್ಲ. ಸೊ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಅದಕ್ಕೆ 3 ಡೇಸ್ ಹತ್ರ ಹೋಗ್ಬಿಟ್ಟು ಬರೋಣ ಊರಿಗೆ ಅಂತ ಅಂದ್ಬಿಟ್ಟು ದಟ್ ಮೋಸ್ಟ್ ನೀಡೆಡ್ ಬ್ರೇಕ್. ಸೊ ಐ ಆಮ್ ಗೋಯಿಂಗ್ ಟುಡೇ. ಎಲ್ಲ ಸ್ಕೂಲ್ಗೆ ಹೋಗ್ತಾಯಿದ್ದೀನಿ, ಪ್ಯಾಕ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಬಂದ್ಬಿಟ್ಟು ಪ್ಯಾಕ್ ಮಾಡಿ ವಿ ಹ್ಯಾವ್ ಟು ಗೋ ಟು ನೇಟಿವ್ನ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಮದುವೆ ಆದಮೇಲೆ ನಾನು ಸಿಂಬುನ ಬಿಟ್ಬಿಟ್ಟು ಹೋಗ್ತಾ ಇರೋದು 3 ಡೇಸು. ಫಾರ್ ದ ಫಸ್ಟ್ ಟೈಮ್ ಇನ್ ಆಲ್ಮೋಸ್ಟ್ 8 months. ಓಕೆ, ಬಾಯ್ ಚಿಮ್ಮು. ಓಕೆ, ಸೊ ಸ್ಕೂಲ್ ಮುಗಿಸ್ಕೊಂಡು ಪಟ ಅಂತ ಮನೆಗೆ ಬಂದಿದ್ದೀನಿ. ಇವಾಗ ಒಂದು 3-4 ಪೇರ್ಸ್ ಆಫ್ ಡ್ರೆಸ್ ಇಟ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಣ. ಲೆಟ್ಸ್ ಗೋ. ಸ್ವಲ್ಪ ಕಥೆಗಳು ಹೇಳ್ಕೊಂಡು ಪ್ಯಾಕ್ ಮಾಡೋಣ ಅಂತ. ನನಗೆ ಇವಾಗ ಊರಿಗೆ ಏನಾದರೂ ಹೋಗ್ತಾ ಇದ್ದೀನಿ ಅಂದರೆ, ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಸ್ವಲ್ಪ ತಲೆನೋವುತ್ತೆ, ಖುಷಿ ಓವರ್ ಎಕ್ಸೈಟ್ಮೆಂಟಿಗೋ ಏನೋ ಅದು ಗೊತ್ತಿಲ್ಲ. ಸೊ ಇದು ವೀಣಾಯಿಂದ ಬುಕ್ ತರಿಸ್ಕೊಂಡೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಬುಕ್ಸ್ ಹುಚ್ಚಿ ಹಿಡ್ದು ಬಿಟ್ಟಿದೆ. ಅವಳೇನೋ ಹೊಸ ಬುಕ್ ತರಿಸಿದಾಳೆ. ಸೊ ಸ್ಕೂಲ್ ಹತ್ರ ಪೋರ್ಟಲ್ ಮಾಡಿಸ್ಕೊಂಡೆ. ಐ ಜಸ್ಟ್ ಕಂಪ್ಲೀಟೆಡ್ ದಿಸ್ ಬುಕ್, ಟೂ ಗುಡ್ ಟು ಬಿ ಟ್ರೂ. ಐ ನೋ ಐ ಆಮ್ ಲೇಟ್ ಅಂತ. ಸೊ ಮೇ ಬಿ ಯಾರು ಬುಕ್ ಓದೋರು. ಈಚ್ ಪೇಜ್ ಏನೋ ಒಂಥರ ಗುಡ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ನಮ್ಮ ರಿಯಾಲಿಟಿ ಅಂದರೆ ಏನಂತಾರೆ, ಚೆನ್ನಾಗಿದೆ. ಒಂದು ಗುಡ್ ಲವ್ ಸ್ಟೋರಿ ಇದು. ಅಮ್ಮನ ಅವನಿ ಅಂತ ಕ್ಯಾರೆಕ್ಟರ್ಸು. ಗ್ರೇಟ್ ಬುಕ್, ಟೂ ಗುಡ್ ಟು ಬಿಟ್ರು, ಪ್ರೊಜೆಕ್ಟ್ ಕೋಹ್ಲಿ ಫಸ್ಟ್ ಬುಕ್ ಇದು. ಆ್ಯಂಡ್ ನನಗೆ ಗೊತ್ತು ಇದು ನಾನು ತುಂಬ ಲೇಟಾಗಿ ಓದಿದ್ದು, ಬಟ್ ಎವ್ರಿ ಪೇಜ್ ನಮಗೆ ಒಂಥರ ಗುಡ್ ಫೀಲ್ ಮಾಡಿಸುತ್ತೆ. ತುಂಬ ಬೇಗ ಈ ಬುಕ್, ಇಷ್ಟು ಪೇಜಸ್ನ ನಾನು ತುಂಬ ಬೇಗ ಮುಗಿಸ್ದೆ. ಸೊ ಈ ಬುಕ್ ಮುಗೀತು. ಇವತ್ತು ಒಬ್ಬಳೇ ಟ್ರಾವೆಲ್ ಮಾಡ್ತೀನಿ ಅಂತ. ಸೊ ವೀಣಾ ಹೊಸ ಬುಕ್ ತರಿಸಿದ್ಲಂತೆ. ಸೊ ಶಿ ಸೆಡ್ ಓಕೆ ತೊಗೊಂಡೋಗಂತ ಅವಳು ಪೋರ್ಟಲ್ ಮಾಡಿದ್ಲು ಸ್ಕೂಲಿಗೆ. ಸೊ ತೊಗೊಂಬಂದೆ. ಸೊ ದಿಸ್ ಬುಕ್ ಈಸ್ ಅಂಟಿಲ್ ಲವ್ ಸೆಟ್ಸ್ ಅಸ್ ಅಪಾರ್ಟ್. ಸೊ ಬೇಸಿಕಲಿ ನನಗೆ ಸಿನಿಮಾ ಜಾನರ್ ಆಗಲಿ ಏನಾದರೂ ಆಗಲಿ, ಐ ಲವ್ ದಿಸ್ ಲವ್ ಸ್ಟೋರೀಸ್, ಅದೆಲ್ಲ ತುಂಬ ಇಷ್ಟ. ಅದಕ್ಕೆ ಇದಕ್ಕೂ ಮುಂಚೆ ಆರ್ಟ್ ಆಫ್ ಹ್ಯಾಪಿನೆಸ್ ಅಂತ ಬುಕ್ ಓದಿದ್ದೆ. ಅದು ಲೈಕ್ ಇಟ್ಸ್ ಅಬೌಟ್ ಹೌ ಟು ಬಿ ಹ್ಯಾಪಿ, ಕಾಮ್, ಪೇಷನ್ಸ್ ಆ ಥರ. ಸೊ ಇದು ಲೈಕ್ ಗುಡ್ ಲವ್ ಸ್ಟೋರೀಸ್. ಸೊ ಐ ಲೈಕ್ ಟು ರೀಡ್ ಲವ್ ಸ್ಟೋರೀಸ್. ಸೊ ಇದು ಅಂಟಿಲ್ ಲವ್ ಸೆಟ್ಸ್ ಅಸ್ ಅಪಾರ್ಟ್. ಸೊ ಈ ಬುಕ್ ಹೆಂಗಿರುತ್ತೆ ನೋಡೋಣ. ಇವಾಗ ಓದ್ತಾ ಹೋಗ್ತೀನಿ ನಾನು ಒಬ್ಬಳೇ. ಇವಾಗ ಮಾತಾಡೋ ಟೈಮಿಲ್ಲ, ಪ್ಯಾಕ್ ಮಾಡಿ. ಓಕೆ, ಆಲ್ ಸೆಟ್. ಟೀ ಶರ್ಟ್ ಮೇಲೆ ಜಾಕೆಟ್ ಏನಕ್ಕೆ ಹಾಕೊಳ್ಳೋದು ಅಂದ್ಬಿಟ್ಟು ಸೆಟ್ಟೆ ಚೇಂಜ್ ಮಾಡ್ಬಿಟ್ಟೆ. ಈ ಜೀನ್ಸ್ ಏನಪ್ಪ ಅಂತಂದರೆ, ನಮ್ಮ ಹತ್ರ ಎಷ್ಟೇ ಜೀನ್ಸ್ ಇದ್ರೂ ಒಂದು ನಮ್ಮ ಫೇವ್ರೆಟ್ ಜೀನ್ಸ್ ಆಗಿರುತ್ತೆ. ಪದೇ ಪದೇ ಅದೇ ರಿಪೀಟ್ ಮಾಡ್ತೀವಲ್ಲ, ಅದೇ ಥರ ನನಗೆ ಈ ಬ್ಲ್ಯಾಕ್ ಜೀನ್ಸು ಕೌಂಟ್ಲೆಸ್ ಟೈಮ್ಸ್ ಹಾಕೊಂಡು ಓಡಾಡ್ತಾ ಇರೋದೆ. ಓಕೆ, ಸೊ ರೆಡಿ ಆಗಿದ್ದೀನಿ. ಐ ಆಮ್ ಟೇಕಿಂಗ್ ಮೈ ಚೋಟು ಬ್ಯಾಗ್ ಆ್ಯಂಡ್ 1 ಹ್ಯಾಂಡ್ ಬ್ಯಾಗ್ ಈ ಥರ, ಬಿಕಾಸ್ ಜಾಸ್ತಿ ಲಗೇಜ್ ಬೇಡ ಅಂತ. ಓಕೆ, ಸೊ ಹುಷಾರಾಗಿ ಹೋಗಿ ಬರುವ, ನಮ್ಮ ಊರಿಗೆ ಹೋಗುವ. ಈ ಬೆಂಗಳೂರು ಕ್ಯಾಸಿಂದ ಮೂವಿಂಗ್ ಟು ಅ ಕಾಮ್ ವಿಲೇಜ್. ಹೋಗಿ ಬರ್ತೀನಿ. ಆಟಿ ಬಾಯ್. ತುಂಬ ಫ್ರಸ್ಟ್ರೇಟ್ ಆಗ್ತಿತ್ತು ಜರ್ನಿಲಿ. ಯಾಕೆ ಅಂತಂದರೆ ಲೈಕ್ ಮೆಟ್ರೋಲಿ ಹೋಗಬೇಕಿತ್ತು. ಆಟೋಲಿ ಹೋದರೆ ಓಕೆ ಟ್ರಾಫಿಕ್ ಇರಲ್ಲ, ಮಧ್ಯಾಹ್ನ ಅಲ್ವಾ ಅಂತ ಹೋದೆ. ಬಟ್ 1.5 hour ಆದರೂ ನಾನು ರೀಚ್ ಆಗಿರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ. ಟ್ರಾಫಿಕಲ್ಲೂ ಸಿಗಾಕೊಂಡಿದ್ದೆ. ಫೈನಲಿ ಕೆಂಪೇಗೌಡ ಮೆಜೆಸ್ಟಿಕ್ ರೀಚ್ ಆದೆ. ಲಿಟ್ರಲಿ 1.5 hour ಆಟೋಲಿ ಬರೋದಕ್ಕೆ. ಮೆಟ್ರೋಲೇ ಬರ್ಬೋದಿತ್ತು ಬಾಯಿ ಮುಚ್ಕೊಂಡು. ಈ ಕಣ್ಣೀರು ಯಾಕೆ ಅಂದರೆ, ನಾನ್ ಸ್ಟಾಪ್ ಬಸ್ ಮಿಸ್ ಆಯಿತು. ತುಂಬಾ ಬೇಜಾರಾಯಿತು ನನಗೆ. ನಾನೇ ಸಮಾಧಾನ ಮಾಡ್ಕೊಂಡು ಬುಕ್ ಓದ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ದೆನ್ ಐ ವಾಸ್ ಕಂಪ್ಲೀಟ್ಲಿ ಫೈನ್. ಒಂಥರ ಸ್ಟ್ರೇಂಜ್ ಫೀಲ್ ನನಗೆ ಹೇಳೋಕ್ಕಾಗಲಿಲ್ಲ. ಅಂದರೆ ತುಂಬ ದಿನ ಆದಮೇಲೆ ನಾನು ಒಬ್ಬಳೇ ಹೋಗ್ತಾಯಿದ್ದೆ. ಮಿಕ್ಸ್ಡ್ ಎಮೋಷನ್ಸ್ ನನಗೆ. ಬಟ್ ಬುಕ್ ಓದ್ತಾ ಹಂಗೆ ವಿಂಡೋ ಸೀಟಲ್ಲಿ ಕೂತಿದ್ದೆ. ಈ ಟ್ರಾವೆಲ್ ಜರ್ನಿನ ಎಂಜಾಯ್ ಮಾಡಿಕೊಂಡು ಹಂಗೆ ಈ ಚಿಪ್ಸು ಖಾರ ಅದೆಲ್ಲ ಸ್ಟಾಪಲ್ಲಿ ತಿಂದ್ಕೊಂಡು ಫೈನಲಿ ಗೆಸ್ ವಾಟ್ 10:30 ಬಂದು ರೀಚ್ ಆಗಿದ್ದೀನಿ. ನಮ್ಮ ಡ್ಯಾಡಿನ ಸೇರ್ಕೊಂಡಿದ್ದೀನಿ. ಇಲ್ಲ, ಅದಕ್ಕೆ ಲೇಟ್ ಆಗಿದ್ದು.
ನಾನು ಚಳಿ ಬಂದಿರ್ತೀನಿ ಅಂತ ಡ್ಯಾಡಿ ಬಿಸಿನೀರು ಕಾಸವ್ರೆ ಕೈ ಕಾಲು ತೊಳೆಯೋಕ್ಕೆ. ಐ ಹ್ಯಾವ್ ರೀಚ್ಡ್ ಮೈ ಹೌಸ್. ಅಷ್ಟೇ ಸುಸ್ತಾಗಿದೆ, ನಾಳೆ ಬೆಳಗ್ಗೆ ಮಾತಾಡ್ತೀನಿ. ಗುಡ್ ನೈಟ್. ಫಸ್ಟ್ ಮೆನ್ಯೂ ಆಫ್ ಹೋಮ್, ಮೈ ಮಾಮ್ಸ್ ಹೋಮ್. ಬಜ್ಜಿ, ಮಾವಿನ ಹಣ್ಣು, ಉಪ್ಪಿನಕಾಯಿ, ಸೊಪ್ಪಿನ ಸಾಂಬಾರು. ವೆಜಿಟೇರಿಯನ್ಸಿಗೆ ಮಾತ್ರ ಅದು ಫೀಲ್ ಗೊತ್ತಾಗುತ್ತೆ. ನನಗೆ ಅನ್ನ ಸೊಪ್ಪು ಸಾರು ಲೈಕ್ ಮ್ಯಾಡ್ ಆಫ್ ದಟ್. ನಾನು ತಿನ್ನೋಣ. ಹ್ಯಾಪಿ ಮೀ. ಊಟ ಮಾಡಿ ನಿದ್ದೆ ಮಾಡಿ ಬೆಳಗ್ಗೆ ನಮ್ಮ ಊರ ಸೌಂದರ್ಯವನ್ನು ತೋರಿಸುವೆ. ಆ್ಯಂಡ್ ನನ್ನ ಈ 2-3 ದಿನ ಜರ್ನಿನ ನನ್ನ ಜೊತೆ ಎಂಜಾಯ್ ಮಾಡಿ, ನನ್ನ ಜೊತೆ ಖುಷಿಯಾಗಿ ಎಂಜಾಯ್ ಮಾಡಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 2 ಇನ್ ಅವರ್ ಊರು. ಬೆಳಗ್ಗಿನ ಹುಡ್ಕೊಂಡು ಮಾತಾಡ್ಸಕ್ಕೆ ಬಂದಿದ್ದಾರೆ ತಮ್ಮಣ್ಣಂಕಲ್. ಒಬ್ಬರು ಗೆಸ್ಟ್ ಬರ್ತಾರೆ ನೋಡಿ, ಕ್ಯೂಟ್ ಗೆಸ್ಟ್. ಇವಾಗ ಹಂಗೆ ವೆಯ್ಟ್ ಮಾಡ್ತಾ ಇರಿ. ಬಂದರು 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 ಇಲ್ಲಿ ಬಾ ಇಲ್ಲಿ ಅನ್ನಿ. ಏನೋ ತಂದೈತಿ ನೋಡ್ ಬಾ. ಒಳಗ್ ಬಾ, ಚಪ್ಪಲಿ ಬಿಡ್ತೀಯಾ? ಹಾಂ, ತಿಂದ ತಿಂದೆ ಬಿಟ್ಟ. ಏನು ತಿಂದೆ? ಅನ್ನ ಸಾರು ತಿಂದ. ಬೆಳಗ್ಗಿನ ಅನ್ನ ಸಾರು ತಿಂದ. ನೀ ಹೆಸ್ರೇನು ಹೇಳು? ಹಾಯ್ ಹೇಳು. ಅನೀಶ್. ಹಾಯ್ ಹೇಳು. ಹಾಯ್ ಹೇಳು ಎಲ್ಲರಿಗೂ. ಹಾಯ್. ಏನದು? ತಕ್ಕಬಕ್ಕ. ನಾನು ಏನಂತ ಕರೆಯೋದು ನೀನು? ಅಪ್ಪಿ ಎಲ್ಲಿ? ಅಲ್ಲಿ ಮೇಲೆ, ಇಲ್ಲಿ ಅಪ್ಪಿ. ಆಮೇಲೆ 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 ನೀನು. ಅನಿ ಎಲ್ಲಿಗೆ ಹೋಗೋದು ಇವಾಗ ರೆಡಿಯಾಗಿ? ಹಾಂ, ಎಲ್ಲಿಗೆ ಹೋಗೋದು ಅನಿ ರೆಡಿಯಾಗಿ ಇವಾಗ? ಅಂಗಡಿಗೆ ಹೋಗಿ ಬರೋದು. ಹೋಗಿ ಓದ್ಕೊಂಬರ್ತೀಯಾ? ಸರಿನಾ? ಹ್ಞೂ. ಅಯ್ಯೋ, ಹೋಗ್ಬಿಟ್ಟು ಇದ್ಬಿಟ್ಟು ಬಾ. ಹಾಂ, ನಿದ್ದೆ ಮಾಡಿ ಬಂದ? ನಿದ್ದೆ ಮಾಡಿ ಬಂದ? ಗುಡ್ ಬಾಯ್ ನೀನು. ನಾನು ಗುಡ್ ಗರ್ಲು, ನೀನು ಗುಡ್ ಬಾಯ್. ಹ್ಞೂ. ಬೆಳಗಿಂದ ಏನೂ ಮಾಡಿಲ್ಲ. ಇದಾಳೋದು, ತಿಂಡಿ ತಿಂದಿದ್ದೀನಿ. ಚಪಾತಿ ಮತ್ತು ಟೊಮೊಟೊ ಗೊಜ್ಜು ತಿಂಡಿ ತಿನ್ನೋದು. ಬೆಳಗಿನಿಂದ ಮಲ್ಕೊಂಡೆ, ಸುಮ್ಮನೆ ಅಂದರೆ ಜಸ್ಟ್ ಮಲ್ಕೊಂಡೇ ಇದ್ದೀನಿ. ಒಂದು ವೀಡಿಯೋ ವ್ಲಾಗ್ ಎಡಿಟ್ ಮಾಡಿದೆ, ಮಲ್ಕೊಂಡೇ ಇದ್ದೀನಿ. ಆ್ಯಂಡ್ ಇವಾಗಿದ್ದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಮೇ ಬಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಮಮ್ಮಿ ಹೇಳಿದ್ದಾರೆ. ಸೊ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದನ್ನ ತೋರಿಸ್ತೀನಿ. ಅಂದರೆ ಲೈಕ್ 1 ಡೇ ಇಸ್ ಗೋಯಿಂಗ್ ವೆರಿ ಸ್ಲೋ, ಕಾಮ್. ಬರೀ ಸುತ್ತಮುತ್ತ ಬರ್ಡ್ಸ್ ಸೌಂಡು, ಕಿಂಕಿ ಕಿಂಕಿ ಅಂತ. ಗುಡ್, ಪೀಸ್. ಹಂಗೆ ನೋಡೋಣ, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದೆಲ್ಲ ತೋರಿಸ್ತೀನಿ. ಓಕೆ, ಈಗ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಅನೀನು ಬರ್ತಾಯಿದ್ದಾನೆ ಜೊತೆಲಿ. ಅನಿ ಎಲ್ಲವಾ? ಬಂತು. ನಮ್ಮ ಅನೀನು ಬರ್ತಾನೆ ಜೊತೆಲಿ ದೇವಸ್ಥಾನಕ್ಕೆ. ಅಲ್ಲ ಅನಿ? ಹ್ಞೂ. ನಾವೆಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ಗುಡ್ಡಿ ಫೀಲ್ ನನಗೆ ಇವತ್ತು. ಒಂಥರ ಕಾಮಾಗಿದೆ ದೇವಸ್ಥಾನಕ್ಕೆ ಹೋಗಿ ಮುಂಚೆ. ಕರಿತವ್ರೆ. ಅಯ್ಯೋ 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 ಅಯ್ಯೋ. ಯಾಕಂದ್ರೆ ನಿಲ್ಲಿಸ್ಬಿಡ್ತು ಇಷ್ಟೊತ್ತು. ಒಳ್ಳೆ ಸಂಗೀತ. ಅಯ್ಯೋ ನಿಲ್ಲಿಸ್ಬಿಡ್ತೆ. ಹತ್ರ ಬರ್ತೆ. ಅಯ್ಯೋ ಹತ್ರ ಬರ್ತಾಯಿದೆ.
ಯಾಕೆ ಏನು ವಿಷಯ? ಯಾಕೆ ಬೊಗ್ಳುತ್ತಾ ಇದೆಯಾ ಹೇಳು? ಬಂದ್ಬಿಟ್ಟು ಕಚ್ಬಿಡ್ಬೇಕಂತ ಇವಾಗ. ಯಾಕೆ ಬೊಗ್ಳುತ್ತಾ ಇದೆಯಾ? ಅಷ್ಟೇನಾ? ಎದ್ರುಕೊಂಡು ಹೋಗ್ತಾ ಇದೆಯಾ? ನಾನೇ ಎದ್ರುಕೊಂಡಿದ್ದೆ ಹೋಗ್ತೀನಿ. ಬರಲ್ಲ ನೀ ಕೆಳಗಡೆ ಯಾಕೆ ಕಚ್ಚಿಗಿಚ್ಚತಿ ಹಾಕ್ಬೇಕು ಅಷ್ಟೇನಾ? ಸರೇನ್ ರಾಧಾ ನಿಜ ಬೊಗಳಲ್ಲ ತಾನೇ? ಸರಿ ಬಿಡು ಹೋಗ್ಲಿ. ಕಾಂಪ್ರಮೈಸಿಗೆ ಬಂದಿದ್ದೀವಿ. ಎಲ್ಲೈತವ? ಪೋಮ್ ಲಾರಿ ಅಂತ ಇದು. ನಾವು ನಮ್ಮ ಅಮ್ಮ ನಮ್ಮ ಮನಿ ಎಲ್ಲ ಹೋಗ್ತಾ ಇದೀವಿ ದೇವಸ್ಥಾನ. ಹಿಂಗೆ ಹೋಗ್ಬೋದಲ್ಲ? ಒನ್ ಈವ್ನಿಂಗ್ ಸುತ್ತಮುತ್ತ ನೀವು ಪಕ್ಷಿಗಳ ಸೌಂಡ್ ಕೇಳಿಸ್ಕೋಬೋದು. ನಾನು ಮಮ್ಮಿ ನಮ್ಮ ಪುಟಾಣಿ ಹನಿ ಹೋಗ್ತಾ ಇದ್ದೀವಿ. ಹನಿ ಯಾರಂದರೆ ನಮ್ಮ ಮನೆ ಮುಂದೆ ನಮ್ಮ ರಿಲೇಷನ್ನೇ ಶೀಲಾಂಟಿ ಮತ್ತು ಮಂಜು ಅಂಕಲ್ ಅಂತ. ಶೀಲಾಂಟಿ ಮಗಳು ಸುಷ್ಮಾ. ಚಿಕ್ಕ ವಯಸ್ಸಲ್ಲೆಲ್ಲ ನನಗಿಂತ ಸ್ವಲ್ಪ ಚಿಕ್ಕವಳು. ಸೊ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಜೊತೆನೇ ನಾವೆಲ್ಲ ಒಟ್ಟೊಟ್ಟಿಗೆ ಓಡಾಡ್ತಾಯಿದ್ವಿ, ಆಟ ಆಡ್ತಾಯಿದ್ವಿ. ಅವ್ರ ಮಗ ಪುಟಾಣಿ ಮಗ ಇದು ಹನಿ. ಒಳ್ಳೆ ಕಂಪ್ನಿ ಕೊಡ್ತಾಯಿದ್ದಾನೆ ನಮ್ಮ ಬಂದಾಗಿಂದ. ಅಲ್ಲಿ ಆಡ್ತಾಯಿಲ್ಲ ನನ್ನ ಬಿಟ್ಟು. ನಾನು ರೆಡಿಯಾಗಿ ಬಾಯಿ ಹೇಳ್ಬಿಟ್ಟು ಅಂಗನವಾಡಿಗೆ ಹೋಗ್ತಾನೆ ಅಂದರೆ ಹೋಗೇ ಇಲ್ಲ, ಹಂಗೆ ಬಂಕು. ಯಾಕ ನೀವು ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ ಹೇಳು? ರೆಡಿಯಾಗಿ ಹ್ಯಾಟ್ ಎಲ್ಲ ಹಾಕೊಂಡು ಯಾಕೆ ಹೋಗ್ಲಿಲ್ಲ? ಗಮ್ಮನ್ಗೌಡ ಬರಲಿಲ್ವಾ? ಅಯ್ಯೋ, ನಿನ್ನ ಫ್ರೆಂಡಾ ಗಮ್ಮನ್ಗೌಡ? ಅವ್ನು ಬರಲಿಲ್ಲ ಅಂದ್ರೆ ಹೋಗಲ್ಲ ನೋಡಪ್ಪ. ಈಗಲೇ ಸ್ಕೂಲು ನಾನು ಓದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ಅನಿಸುತ್ತೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಬೆಂಗಳೂರು. 1 ವರ್ಷ ಇಲ್ಲೇ ಓದಿದ್ದು ನಾನು. ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲೇ ಓದಿದ್ದು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ನಮ್ಮ ಸ್ಕೂಲ್ ಅಂದರೆ ಇಲ್ಲೇ ದೇವಸ್ಥಾನ, ನಮ್ಮ ಗ್ರಾಮ ದೇವತೆ ಕೊಲ್ಲಾಪುರದಮ್ಮ. ಅದೇ ಲಾಸ್ಟ್ ಟೈಮ್ ಜಾತ್ರೆ ಎಲ್ಲ ನೋಡಿರ್ತೀರಾ. ಏನು ಓಪನ್ ಆಗಿದೆಯಾ ಇಲ್ವೋ ಗೊತ್ತಿಲ್ಲ. ಸ್ಪೀಕರ್ ಹಾಕಿದ್ದಾರೆ ಅಂತ ಅಂದರು. ಓಪನ್ ಆಗಿಲ್ಲ ಅನಿಸುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ಪೂಜಾರಿ ಬರ್ತಾರಂತೆ. ಊರ ಕಡೆ ಹಿಂಗೆ ಪೂಜಾರಿ ಬಂದರೆ ಪೂಜೆ ಆಗೋದು. ಪೂಜಾರಿ ಬಂದರೆ ಪೂಜೆ ಆಗುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ಬರೋಣ. ಇವಾಗ ನೋಡಿ ಒಂದು ರೌಂಡ್ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ಅಲ್ಲಿ ಊರವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಹೋಗ್ಬಿಟ್ಟು ಹಂಗೆ ಮಾತಾಡಿಕೊಂಡು ಇವಾಗ ಮತ್ತೆ ಒಂದು ರೌಂಡ್ ಹೋಗಿ ಬಂದ್ವಿ. ಇವಾಗ ನೋಡಿ ಲೈಟ್ ಹಾಕಿ ಸ್ಪೀಕರ್ ಹಾಕಿದ್ದಾರೆ. ದೇವಸ್ಥಾನ ಓಪನ್ ಇದೆ. ಇವಾಗ ಹೋಗೋಣ ಬನ್ನಿ. ಓಕೆ, ದೇವಸ್ಥಾನ ಹೋಗಿ ಪೂಜೆ ಮುಗಿಸಿ ಇವಾಗ ಇಲ್ಲಿದೆ ನೋಡಿ ನಮ್ಮ ಹಣ್ಣು ಕಾಯಿ ಪೂಜೆ ಮುಗಿಸಿ ಇವಾಗ ಮನೆ ಹೋಗ್ತಾಯಿದ್ದೀವಿ. ಏನೊಂಥರ ಖುಷಿ ಆಯಿತು, ನೆಮ್ಮದಿ ಆಯಿತು. ಹೋಗೋಣ ಬನ್ನಿ. ಎಷ್ಟು ಓಕೆ, ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಇವಾಗ ಮ್ಯಾಗಿ ತಂದಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ಅಂಗಡಿ ತೋರಿಸ್ಬೇಕಿತ್ತು ನಿಮಗೆ. ಆಮೇಲೆ ಅಂಗಡಿ ಆದಮೇಲೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾನೊಂದು ಅಕ್ಕನ ಮನೇಲಿ ಆಟ ಆಡ್ತಿದ್ದೆ. ಅವ್ರ ಮಮ್ಮಿ ಮಾತಾಡ್ಕೊಂಡು ಎಲ್ಲ ಮಾಡ್ತಾರೆ. ಏನು ತೋರಿಸ್ಬೇಕು ಅದು ಬಿಟ್ಟು ನನ್ನ ಮಗನೇ ತೋರಿಸ್ತೀನಿ. ಓಕೆ, ಸೊ ಸ್ವಲ್ಪ ಕಲಿಯೋಣ. ಲರ್ನಿಂಗ್ ಪ್ರಾಸೆಸ್ ಅಲ್ವಾ. ಇವಾಗ ಮ್ಯಾಗಿ ಮಾಡಿಕೊಂಡು ನಮ್ಮ ಮನೆಗೆ ಸ್ವಲ್ಪ ಮ್ಯಾಗಿ ತಿನ್ನಿಸಿ ನಾವು ತಿಂದ್ಕೊಂಡು ಪಾಚಿ ಮಾಡೋಣ. ಆ್ಯಂಡ್ ದಿಸ್ ವಾಸ್ ಮೈ ಡೇ 1 ಇನ್ ಮೈ ನೇಟಿವ್. ತಿನ್ನು ಮಲಗು ರೆಸ್ಟ್ ಮಾಡು, ಗೋಯಿಂಗ್ ಕಾಮ್. ಸುತ್ತಮುತ್ತ ಅಕ್ಕಿ ಸೌಂಡು, ಅವೇ ಫ್ರಮ್ ಸಿಟಿ, ಅವೇ ಫ್ರಮ್ ಟ್ರಾಫಿಕ್, ಅವೇ ಫ್ರಮ್ ವರ್ಕ್ ಪ್ರೆಷರ್. ಒಂಥರ ಚೆನ್ನಾಗಿದೆ. ಏನವ ಮನೆ ಕಳೆದು ಬೇಡ. ಇವತ್ತು ಏನು ಮಾಡೋಣ ಮತ್ತೆ? ಅಡುಗೆ ಮಾಡೋಣ. ರಾತ್ರಿ ಎಲ್ಲ ಅಡುಗೆ ಮಾಡೋಣ. ಸೊ ತರಕಾರಿ ಎಲ್ಲ ಚಾಪ್ ಆಗಿದೆ. ಇವಾಗ ಮ್ಯಾಗಿ ಮಾಡೋಣ ಬನ್ನಿ. ಮಿಸ್ಸಿ ಮ್ಯಾಗಿ ಈಸ್ ಗೆಟಿಂಗ್ ರೆಡಿ. ಸಡನ್ನಾಗಿ ಹಿಂಗೆ ಊರಿಗೆ ಬಂದಾಗಲೇ ಹಿಂಗೆ ಮ್ಯಾಗಿ ಗೋಬಿ ಪಾನಿಪುರಿ ತಿನ್ನೋಣ ಅನಿಸುತ್ತೆ ನನಗೆ. ಇವನಿಗೋಸ್ಕರನೇ ಮಾಡಿರೋದು. ತಡಿ ಉಪ್ಪು ಫಾರ್ಮೇಗೆ ಬಾರಿ ಇರು, ಸುಟ್ಟೋಗ್ತೈತಿರು ಬಾಯಿಲಿ. ಅವನಿಗೋಸ್ಕರನೇ ಮಾಡಿರೋದು. ಹೆಂಗಿದೆ ನೋಡೋಣ, ತಿನ್ನು. ಹೆಂಗಿದೆ? ಸೂಪರಾ? ಪಕ್ಕ
ನೋಡೋಣ ಪೂರ್ತಿ ಖಾಲಿ ಮಾಡ್ತಾನ ಬಂಗಾರಿ. ನೀರಾ ಖಾರ ಆಯ್ತಾ? ನಾನು ಅಕ್ಕ ಅಂತನಾ? ಸರಿ ನಾನು ಹಾಕೋತೀನಿ ಕೊಡು. ಸೋ ಕಾಲ್ಡ್ ಮಕ್ಕಳು. ನೀನೇ ತಿಂತ್ಯಾ? ಸುಡಲ್ವಾ ನಿಂಗೆ? ಸರಿ ಉಫ್ ಅನ್ಕೊಂಡು ತಿನ್ಬೇಕು ಸರಿನಾ? ಗುಡ್ ಬಾಯ್. ಮ್ಯಾಗಿ ತಿನ್ನೋದು ಹೆಂಗೆ ಗೊತ್ತಿತ್ತು ನೋಡಪ್ಪ ಬಂಗಾರಿಗೆ. ಉಫ್ಫನ್ನು ಚೆನ್ನಾಯ್ತಾ? ಸರಿ ಮಾಡಿದ್ಕು ಸಾರ್ಥಕ ಕಣವ.